ಫೈನಲಿ ನಾನು ನನ್ನ ಹೊಸ ಮನೆ ತಗೊಂಡೆ. ಇದು ನನ್ನ 2 BHK ಅಪಾರ್ಟ್ಮೆಂಟ್. ರೂಮ್ ತುಂಬ ಚೆನ್ನಾಗಿದೆ, ವ್ಯೂಸ್ ಎಲ್ಲ ಇಲ್ಲಿ ಒಳ್ಳೆ ಇದೆ. ವ್ಯೂಸ್ ಹೇಗಿದೆ ಅಂತ ತೋರಿಸ್ತೇನೆ ನಿಮಗೆ. 2 ಬಾಲ್ಕನಿ ಇದೆ. ಮುಂಚೆ ಎಲ್ಲ ಚಿಕ್ಕ ಚಿಕ್ಕ ಬಾಲ್ಕನಿ ಇರ್ತಿತ್ತು ಬ್ಯಾಂಗ್ಳೂರಲ್ಲಿ, ಬಟ್ ಇಲ್ಲಿ 2 ಬಾಲ್ಕನಿ ಇದೆ. ಜೊತೆಗೆ ನಮ್ಮದು ಬಾಯ್ಸ್ ಬಂದಿದ್ದಾರೆ ಮನೆ ಕ್ಲೀನ್ ಮಾಡಲಿಕ್ಕೆ. ಈ ಮನೆ ಅಷ್ಟು ಕ್ಲೀನ್ ಇಲ್ಲ, ಫುಲ್ ಡಸ್ಟ್ ಆಗಿದೆ. ಇದನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡಲಿಕ್ಕೆ ಈಗಷ್ಟೇ ನಾವು ಡಿಮಾರ್ಟ್ ಮತ್ತು ವಿಶಾಲ್ ಮಾರ್ಟ್ಗೆಲ್ಲ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತಂದ್ವಿ. ಮಾಪ್, ಇಟ್ಸುಡಿ, ಅದು ಇದು ಎಲ್ಲ ತಂದ್ವಿ. ಇಲ್ಲಿ ಟೋಟಲ್ 2 ರೂಮ್ ಇದೆ. ಅದರಲ್ಲಿ ಒಂದು ಚಿಕ್ಕ ರೂಮ್, ಇನ್ನೊಂದು ರೂಮ್ ವಿತ್ ಬಾಲ್ಕನಿ ಇದೆ. ಈ ರೂಮ್ ಸೆಕ್ಸ್ ಇದೆ. ಇದನ್ನು ನನ್ನ ಸ್ಟುಡಿಯೋ ಮಾಡಬೇಕು ಅಂತ ಇದ್ದಾನೆ. ಇಲ್ಲೇ ಇನ್ಮೇಲಿಂದ ನಾನು ಶೂಟ್ ಎಲ್ಲ ಮಾಡೋದು. ಸೊ ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ, ಬಟ್ ಇನ್ಮೇಲಿಂದ ರೆಗ್ಯುಲರ್ ಆಗಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿದ್ದೇನೆ. ವ್ಯೂಸ್ ನೋಡಿ, ಇದು ನನ್ನ ರೂಮದ್ದು ವ್ಯೂ. ಫುಲ್ ನೇಚರ್. ಅಲ್ಲಿ ಫುಲ್ ಸಿಟಿ ನೋಡ್ಲಿಕ್ಕೆ ಸಿಗ್ತಾರೆ, ಕಾಂಕ್ರೀಟ್ ಜಂಗಲ್ ಥರ ಇರ್ತಾರೆ. ಬಟ್ ಇಲ್ಲಿ ಫುಲ್ ನೇಚರ್. ಎಲ್ಲಿ ಏನು ಅಂತ ನಾನು ಪ್ಲೇಸ್ ಎಲ್ಲ ಮೆನ್ಷನ್ ಮಾಡೋದಿಲ್ಲ. ಎಲ್ಲ ಒಂದು ಕಡೆಯಲ್ಲಿ ನಾನು ಲೈಕ್ ವಿತ್ ಪೀಸಲ್ಲಿ ಇರಬೇಕು ಅಂತ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಲೈಟ್ ಫ್ಯಾನ್ ಎಲ್ಲ ಇರಲಿಲ್ಲ, ಇದೆಲ್ಲ ನಾನೇ ಹಾಕ್ಸಿದ್ದು. ಮೊನ್ನೆ ಒಂದು 25,000 ಖರ್ಚಾಯ್ತು ನನಗೆ. ಇದೆಲ್ಲ ಲೈಟ್ ಹಾಕಿದ್ದೇನೆ. ಇಲ್ಲಿ ಸಹ ಎಲ್ಲೂ ಲೈಟ್ ಇರಲಿಲ್ಲ, ಜಸ್ಟ್ ಒಂದು ಮನೆ ವಿತ್ ಸ್ವಿಚ್ ಬೋರ್ಡ್ ಸಿಕ್ಕಿತ್ತು. ನಾನು ಲೈಟ್ ರೂಮ್ ಎಲ್ಲ ನಾನೇ ಅರೇಂಜ್ ಮಾಡ್ತಿದ್ದೇನೆ ಇವಾಗ. ಇಲ್ಲಿಗೆ ಬೇಕಾದ ಸಾಮಾನೆಲ್ಲ ಇನ್ನೂ ತರಲಿಕ್ಕಿದೆ, ಇನ್ನೂ ಏನೂ ತರಲಿಲ್ಲ. ಫ್ರಿಡ್ಜ್, ಪಾಟ್ ಅದೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೇವೆ. ಕಿಚನ್ ಅಷ್ಟು ಲೈಕ್ ಅಪ್ಡೇಟೆಡ್ ಇಲ್ಲ ಇಲ್ಲಿ. ಬ್ಯಾಂಗ್ಳೂರಲ್ಲಾದರೆ ಕಿಚನಲ್ಲಿ ಚಿಮ್ನಿ ಅದು ಇದು ಎಲ್ಲ ಬರ್ತದೆ, ಬಟ್ ಇಲ್ಲಿ ಅದು ಕಿಚನ್ ಖಾಲಿ ಇದೆ. ನಾವೇ ನಮ್ಗೆ ಹೇಗೆ ಬೇಕು ಹಾಗೆ ಮಾಡಬೇಕು. ಬಟ್ ನಾನು ಇದನ್ನು ಮನೆ ಥರ ಯೂಸ್ ಮಾಡ್ತಿಲ್ಲ, ಇದನ್ನು ನಾನು ನನ್ನ ಸ್ಟುಡಿಯೋ ಥರ ಯೂಸ್ ಮಾಡ್ತಿದ್ದೇನೆ. ಇಲ್ಲಿ ಕೆಳಗಡೆ ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ಸ್ವಿಮ್ಮಿಂಗ್ ಪೂಲ್ ಇಲ್ಲಿಂದಾನೇ ಕಾಣ್ತದೆ. ಜಿಮ್ ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ಒಂದು ಬೇಸಿಕ್ ಜಿಮ್ ಕೊಟ್ಟಿದ್ದಾರೆ. ಸಿಟಿ ಎಲ್ಲ ನಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಅಲ್ಲಿ ಫುಲ್ ಟ್ರಾಫಿಕ್ ಅದು ಇದು ಅಂತ ನನಗೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಇಲ್ಲಿ ಆರಾಮಲ್ಲಿ ದಿನ ತೆಗಿಬೋದು, ಕಾರ್ ಇಟ್ಕೊಂಡು ಎಲ್ಲೂ ಸುತ್ಬೋದು, ವೀಕ್ಲಿ ಒಂದು ಟ್ರಿಪ್ ಸಹ ಮಾಡ್ಬೋದು. ಮಕ್ಕಳು ದೂರ ಇದ್ದಾರಂತ ಅಮ್ಮ ಅಪ್ಪನಿಗೆ ಬೇಜಾರಿರ್ತದೆ. ಅಮ್ಮನಿಗೆ ಲೈಕ್ 2 ಮಕ್ಕಳು ಬ್ಯಾಂಗ್ಳೂರಲ್ಲಿದ್ದಾರಂತ ಬೇಜಾರಾಗ್ತಿರ್ಬೋದು. ಬಟ್ ಇವಾಗ ನಾನು ಪುನಃ ಬಂದಿದ್ದೇನೆ. ಮುಂಚೆ ನಾನು ಇಲ್ಲೇ ಇದ್ದದ್ದು ಒಂದು 20-23 ವರ್ಷ. ಬಟ್ ಇವಾಗ ದೂರ ಇದ್ದೆ, ಇನ್ಮೇಲೆ ದೂರ ಇರೋದು ಬೇಡ ಅಂತ ಈ ಕಡೆ ಶಿಫ್ಟ್ ಆಗಿದ್ದೇನೆ. ನೋಡುವ, ಈ ಮನೆ ಈಗ ಫಸ್ಟ್ ಒಂದು ಕ್ಲೀನ್ ಮಾಡ್ಕೊಳ್ತೇವೆ. ತುಂಬ ಡಸ್ಟ್ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ನಾವು ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತೇವೆ. ನಮ್ಮ ಬಾಯ್ಸ್ ಇದ್ದಾರೆ, ಅವರು ಏನು ಹೇಳ್ತಾರೆ ನೋಡುವ. ಅವರದ್ದು ರೂಮ್ ಎಲ್ಲ ಹೇಗಿದೆ ಅಂತ ಕೇಳುವ. ತುಂಬ ದೊಡ್ಡ ಇದೆ. ಮಾತಾಡಿ ಮಾರೆ. 2 BHK ಮನೆ ಥರ ಇದೆ, ದೊಡ್ಡದಿದೆ. ಒಳ್ಳೆ ವರ್ಕ್ ಮಾಡ್ಬೋದು ರೂಮಲ್ಲಿ. ರೂಮ್ ಇಸ್ ಸೋ ಸ್ಪೀಷಿಯಸ್. ಆಕಾಶ್ ರೂಮನ್ನು ಡಿಸೈನ್ ಮಾಡ್ತಿದ್ದಾನೆ. ಸೊ ಅವ ಏನೆಲ್ಲ ಮಾಡ್ತಾನಂತ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಎಲ್ಲ ಮಾಡ್ಲಿಕ್ಕಿದೆ ಅಂತ ಹೇಳಿದ್ದಾನೆ. ಲೈಟ್ಸ್ ಎಲ್ಲ ಮೊನ್ನೆ ಅವನೇ ಸೆಲೆಕ್ಟ್ ಮಾಡಿದ್ದು. ಇವಾಗ ನಮ್ಗೆ ಇನ್ನೂ ತುಂಬ ಪರ್ಚೇಸ್ ಎಲ್ಲ ಮಾಡ್ಲಿಕ್ಕಿದೆ. ಆಕಾಶ್ ಏನೆಲ್ಲ ಮಾಡ್ಬೇಕಂತೈತಿ ರೂಮಲ್ಲಿ? ಫಸ್ಟ್ ಆಫ್ ಆಲ್ ನಾವು ಲೈಟ್ಸ್ ಎಲ್ಲ ಕಂಪ್ಲೀಟ್ ಸೆಟ್ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಯಾವುದು ಪಾಯಿಂಟ್ಸ್ ಇರಲಿಲ್ಲ, ನಮ್ಗೆ ಹೇಗೆ ಬೇಕು ನಾವು ಹಾಗೆ ಸೆಟ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಈಗ ಫಸ್ಟ್ ಒಂದ್ಸಲ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಏನೆಲ್ಲ ಪ್ಲೇಸ್ಮೆಂಟ್. ರೂಮಲ್ಲಿ ಫುಲ್ ಡಸ್ಟ್ ಇದೆ, ಇದನ್ನೊಂದ್ಸಲ ಕ್ಲೀನ್ ಮಾಡಬೇಕು. ಅದಕ್ಕೆ ನಮ್ಮದು ಪ್ರೊಫೆಷ್ನಲ್ ಕ್ಲೀನರ್ ಚಿರಾಗ್ ಬಂದಿದ್ದಾನೆ. ಸೊ ನಾವು ಅವನಿಗೆ ಲೈಕ್ ಕಾಲ್ ಎಲ್ಲ ಮಾಡಿ ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡು ಇವಾಗ ಫೈನಲಿ ಸಿಕ್ಕಿದ್ದಾನೆ ನಮಗೆ. 3:30 ಹೋಗ್ಲಿಕ್ಕಿದೆ ಅಂತೆ. ಬಟ್ ಇವಾಗ ಲೈಕ್ ಇದ್ದಾನೆ ನಮ್ಮ ಜೊತೆ. ನೋಡು ಎಷ್ಟೊತ್ತಿರ್ತಾನಂತ. ಮಾಸ್ಕ್ ಎಲ್ಲ ಹಾಕೊಂಡು ಲೈಕ್ ಒಳ್ಳೆ ಜೋಶಲ್ಲಿ ಬಂದಿದ್ದಾನವ. ನಿಂದು ನಂದು ನೆಕ್ಸ್ಟ್ ಈಗ ತುಂಬಾ ಎಕೋ ಇದೆ ರೂಮಲ್ಲಿ. ಹಾಗಾಗಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ನಮಗೆ ಕಾಟ್, ವಾರ್ಡ್ರೋಬ್ ಮತ್ತೆ ಸ್ವಲ್ಪ ಟೇಬಲ್, ವರ್ಕಿಂಗ್ ಟೇಬಲ್ ಆ ಥರದ್ದೆಲ್ಲ ಸೆಟ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಸೆಟ್ ಮಾಡ್ತೇವೆ ಅಂತ ಇನ್ನು ಪ್ಲಾನ್ ಮಾಡ್ತಾ ಇದ್ದೇವೆ. ಒಂದ್ಸಲ ಕಂಪ್ಲೀಟ್ ಪರ್ಚೇಸ್ ಮಾಡಿಕೊಂಡು ಡೈರೆಕ್ಟ್ ಪ್ಲೇಸಿಂಗ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಚಿರಾಗ್ ಮತ್ತೆ ಸ್ವಲ್ಪ ಜಾಗ ಉಳಿದಿದೆ, ಅದಕ್ಕೆ ನನ್ನ ಮನೆಯಲ್ಲಿ ಪೇಂಟಿಂಗ್ಸ್ ಉಂಟು, ಮತ್ತೆ ಗಿಟಾರ್ ಎಲ್ಲ ಉಂಟು, ಅದೆಲ್ಲ ಇಲ್ಲಿ ಹಾಕ್ಬೇಕು. ಆವಾಗ ಫುಲ್ ಎಕೋ ಆಗೋದಿಲ್ಲ. ಮ್ಯಾಟ್ ಎಲ್ಲ ಇದೆ, ವಾಲಿಗೆ ಹಾಕೋದು ಮ್ಯಾಟ್ ಎಲ್ಲ, ಅದು ಹಾಕಿದ್ರೆ ಸ್ಟುಡಿಯೋ ಮಾಡ್ಬೋದು ಫುಲ್ ರೂಮ್. ಓಕೆ, ಫೈನಲಿ ನಮ್ಮದು ಸ್ಟುಡಿಯೋದು ಈಗ ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ತುಂಬ ಕೆಲಸ ಬಾಕಿ ಇದೆ, ಕ್ಲೀನ್ ಮಾಡಬೇಕು. ಈ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಇವಾಗ ಊಟಕ್ಕೆ ಸಹ ಹೋಗಬೇಕು. ಗಂಟೆ ಮಧ್ಯಾಹ್ನ 12:30. ಒಂದು 2 ಗಂಟೆ ಒಳಗೆ ನಾವು ಇದೆಲ್ಲ ಕೆಲಸ ಮುಗಿಸಿ ಇಲ್ಲಿಂದ ಊಟಕ್ಕೆ ಹೋಗಿ ನೆಕ್ಸ್ಟ್ ತುಂಬ ಕೆಲಸ ಇದೆ ನನಗೆ. ಸೊ ಮತ್ತೆ ಸಿಗುವ ಸ್ವಲ್ಪ ಹೊತ್ತಲ್ಲಿ. ಇವಾಗ ಮನೆ ಕ್ಲೀನ್ ಮಾಡಲಿಕ್ಕೆ ಬಟ್ಟೆ ಎಲ್ಲ ತೆಗೆದಿದ್ದಾನೆ.
ಬೆಳಿ ಬ್ಯಾಂಡ್ ಹಾಕಿ ಮಾಡಿದ್ದೀವಿ, ಚಡ್ಡಿ ತಗೊಂಡು ಬರಲಿಲ್ಲ. ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ನಮ್ಮದು. ಈಗ ಫಸ್ಟ್ ರೂಮ್ ಕ್ಲೀನ್ ಆಗ್ತಾ ಇದೆ, ಇದಾದಮೇಲೆ ಸೆಕೆಂಡ್ ರೂಮ್ ಮತ್ತು ಹಾಲ್, ಹೀಗೆ ಕಿಚನ್ ಮಾಡಿ ಮತ್ತು ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟಕ್ಕೆ ಎಲ್ಲಿ ಹೋಗೋದಂತ ಗೊತ್ತಿಲ್ಲ, ಹಸಿವಾಗ್ತಾ ಇದೆ ತುಂಬ. ಬೆಳಿಗ್ಗೆ ಸೇನು ತಿನ್ನಲಿಲ್ಲ, ಸೀದಾ ಎತ್ಕೊಂಡು ಈ ಮನೆ ಕಡೆ ಬಂದೆ. ಇಲ್ಲಿ ತುಂಬ ಕೆಲಸ ಇತ್ತು. ಇವು ನಮ್ಮ ಮನೆಗೆ ಹೋದ್ರೆ ಬೈತಾ ಇರ್ತಾರೆ, ಅವ ಏನು ಕೆಲಸ ಮಾಡೋದಿಲ್ಲ ಅಂತ. ಬಟ್ ಇಲ್ಲೆಲ್ಲ ಬಂದರೆ ಒಳ್ಳೆ ಕೆಲಸ ಮಾಡ್ತಾನೆ, ಇದು ಪ್ರೂಫ್. ನಮ್ಮ ಫ್ಯೂಚರಲ್ಲಿ ವಿಡಿಯೋ ನೋಡಿದರೆ ಅವ್ರಿಗೆ ಖುಷಿ ಆಗ್ಬೋದು. ಮನೆಯಲ್ಲಿ ಕೆಲಸ ಮಾಡಿದರೆ ತುಂಬ ಕೆಲಸ ಮಾಡಿಸ್ತಾರಂತ ಅವ ಮಾಡೋದಿಲ್ಲ. ಬಟ್ ನಂದು ಅಲ್ಲಿ ಬ್ಯಾಂಗ್ಳೂರ್ ಮನೆಯಲ್ಲಿ ಸಹ ಬಂದು ಫುಲ್ ಒಳ್ಳೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ಎಲ್ಲ ಇಡ್ತಿದ್ದ. ಒಳ್ಳೆ ಒಳ್ಳೆ ಹುಡುಗ ಅವ, ಸ್ವಲ್ಪ ಪೋಖ್ರಿ ಅಷ್ಟೇ. ಅವನನ್ನು ಹೊಗಳಿದ್ರೆ ಒಳ್ಳೆ ಕೆಲಸ ಮಾಡ್ತಾನೆ, ಅದಕ್ಕೆ ನಾನು ಜಸ್ಟ್ ಹೊಗಳಿದ್ದೆ ಅಷ್ಟೇ. ಚಿರಾಗ್ ನನ್ನ ಕ್ಲೀನಿಂಗ್ ಕರೆದ್ರೆ ಹಣ ಎಲ್ಲ ಕೊಡ್ಬೇಕಂತಿಲ್ಲ, ಜಸ್ಟ್ ಒಂದು ಪ್ಲೇಟ್ ಬಿರಿಯಾನಿ ಜೊತೆಗೆ ಒಂದು ಕಬಾಬ್ ತೆಗೆಸಿ ಕೊಟ್ರೆ ಆಯ್ತು. ಫುಲ್ ಜಿಗ್ಗ ಮಾಡಿ ಕೊಡ್ತಾನೆ ಅವ. ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹೇಳು, ಕಾಂಟ್ಯಾಕ್ಟ್ ನಂಬರ್. ಇನ್ಸ್ಟಾಗ್ರಾಮಲ್ಲಿ ಅವನಿಗೆ ಫಾಲೋ ಮಾಡಿ DM ಹಾಕಿದ್ರೆ ಸಾಕು, ಬರ್ತಾನವ ಸೀದಾ. ಲೊಕೇಶನ್ ಒಂದು ಕಳಿಸಿ. ಮತ್ತೆ ಫುಲ್ ಸುಸ್ತಾಯ್ತು, 2 ರೂಮ್. ಈಗ ಹಾಲ್ ಕಡೆಗೆ ಬಂದ್ವಿ. ಮೊಬೈಲ್ ಇಟ್ಕೊಂಡು ಫುಲ್ ಸುಸ್ತಾಯ್ತು. ನಾನು ಜಸ್ಟ್ ವಿಡಿಯೋ ಮಾಡ್ತಿದ್ದೇನೆ. ನಂದು ಲೈಕ್ ಪ್ರೊಫೆಷ್ನಲ್ ಕ್ಲೀನರ್ಸ್ ಅನ್ನ ಕರೆದ್ಮೇಲೆ ಎಲ್ಲ ಅವರೇ ನೋಡ್ಕೊಳ್ತಾರೆ, ನಮ್ಗೇನು ತಲೆ ಬಿಸಿ ಇಲ್ಲ. ನೋಡಿ ಇವರ ಕಲೆ ನೋಡಿ, ಯಾವ ತರ ವೈಪರ್ ಇಟ್ಕೊಂಡು ಕ್ಲೀನ್ ಮಾಡೋದು ಕಲೆ ಎಲ್ಲ ನಮ್ಮ ಬಾಯ್ಸ್ ಹತ್ರ ಮಾತ್ರ ಇರೋದು. ಮಾತ್ರ ಗಂಟೆಗೆ ತಿನ್ಲಿಕ್ಕೆ ಕೊಡ್ಬೇಕು, ಇಲ್ಲದಿದ್ರೆ ನಮ್ದು ಬ್ಯಾಟ್ರಿ ಲೋ ಆಗ್ತದೆ. ನಮ್ದು ಬಲ್ಕಿಂಗ್ ಅಲ್ಲಿ ಇದ್ದಾನೆ, ಸೊ ಬಲ್ಕಲ್ಲಿ ಇದ್ದಾಗ ಇಡೀ ದಿನ ತಿಂತಾ ಇರೋದು. ಇದಾದ್ಮೇಲೆ ಯಾವ ತರ ತಿಂತಾನಂತ ತೋರಿಸ್ತೇನೆ. ಇಲ್ಲೇ ನಾವು ಮಣಿಪಾಲ್ಗೆ ಹೋಗ್ತಿದ್ದೇವೆ. ನನ್ನ ಹೊಸ ಮನೆ ವ್ಯೂ ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಒಂದೇ ಸ್ಟುಡಿಯೋ ಇರೋದು, ಅದಕ್ಕೆ ನಾನು ಅಷ್ಟು ಗುಡ್ಸ್ಲಿಕ್ಕೆಲ್ಲ ಆಗ್ತಿಲ್ಲ, ಎಲ್ಲ ಚಿರಾಗೆ ನೋಡ್ಕೊಳ್ತಿದ್ದಾನೆ. ಈಗ ಸ್ವಲ್ಪ ಹೊತ್ತಲ್ಲಿ ಬಟ್ಟೆ ತೆಗ್ಬೇಕು. ಈಗ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆ ತೆಗ್ದ, ನೆಕ್ಸ್ಟ್ ಪ್ಯಾಂಟ್ ತೆಗಿತಾನೆ, ಮತ್ತೆ ಲಾಸ್ಟಿಗೆ ಸ್ವಲ್ಪ ಶೆಕೆ ಇದೆ ಇಲ್ಲಿ. ಇನ್ನು ತುಂಬ ವ್ಲಾಗ್ಸ್ ಬರಲಿಕ್ಕಿದೆ. Q&A ಮಾಡುವ ನಾವು ನೆಕ್ಸ್ಟ್ ವ್ಲಾಗಲ್ಲಿ. ಏನಾದರೂ ನಿಮ್ಮದು ಕ್ವಶನ್ಸ್ ಎಲ್ಲ ಇದ್ದರೆ ಕಮೆಂಟಲ್ಲಿ ಡ್ರಾಪ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಕವರ್ ಮಾಡ್ತೇನೆ. ಅದಾದಮೇಲೆ ಲೈಕ್ ತುಂಬ ಜನ ಫಿಟ್ನೆಸ್ಸಲ್ಲಿ ಕರಿಯರ್ ಹೇಗೆ ಮಾಡೋದು ಅದೆಲ್ಲ ಕೇಳ್ತಾ ಇದ್ರಿ, ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಕವರ್ ಮಾಡ್ತಾ ಹೋಗ್ತೇನೆ. ಇದು ನಮ್ಮದು ಸ್ಟಾರ್ಟ್ ಅಷ್ಟೇ. ಇನ್ಮೇಲಿಂದ ಫುಲ್ ಮನೆ ನಂದಾಗಿರ್ತದೆ. ಈ ಮನೆಯಲ್ಲಿ ಹೇಗೆ ಬೇಕು ಹಾಗೆ ವೀಡಿಯೋಸ್ ಮಾಡಿಕೊಂಡು ಆರಾಮಲ್ಲಿ ಇರ್ಬೋದು, ಟೆನ್ಷನ್ ಇರೋದಿಲ್ಲ. ಇಲ್ಲಿ ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೀ ಇರ್ತದೆ. ಮನೆಯಿಂದ ದೂರ ಇದ್ದರೆ ಅಷ್ಟು ಇದರಲ್ಲಿ ಗಮ್ಮದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಫುಲ್ ಖುಷಿಯಲ್ಲಿ ಇರ್ಬೋದು. ಇಲ್ಲಿ ಅದು ಗಾಳಿ ಸಹ ಫ್ರೆಶ್ ಇರ್ತದೆ, ನೀರು ಸಹ ಫ್ರೆಶ್ ಇರ್ತದೆ, ಎಲ್ಲದಕ್ಕಿಂತ ಜಾಸ್ತಿ ತಲೆಯಲ್ಲಿ ಕೂದಲು ಉಳಿತದೆ. ಬ್ಯಾಂಗ್ಳೂರಲ್ಲಿ ಹಾರ್ಡ್ ವಾಟರಿಗೆ ನಂದು ಸ್ವಲ್ಪ ಹೇರ್ ಫಾಲ್ ಆಗ್ತಿತ್ತು. ಬಟ್ ಇಲ್ಲಿ ನೀರು ಒಂದು ಫ್ರೆಶ್ ಇರ್ತದೆ, ಕ್ಲೀನ್ ಇರ್ತದೆ, ಹಾಗಾಗಿ ಹೇರ್ ಇರ್ತದೆ ತಲೆಯಲ್ಲಿ. ಎಲ್ಲದಕ್ಕಿಂತ ಜಾಸ್ತಿ ತಲೆಯಲ್ಲಿ ಹೇರ್ ಇದ್ದರೆ ಸಾಕು. ಎಂಗೇಜಲ್ಲಿ ಹೇರ್ ಹೋದರೆ ಅದರಷ್ಟು ದೊಡ್ಡ ಟೆನ್ಷನ್ ಯಾವುದೂ ಇರೋದಿಲ್ಲ. ನನಗೂ ದಿನ DMs ಬರ್ತದೆ, ಬ್ರೋ ಹೇರ್ ಫಾಲ್ ಆಗ್ತಿದೆ, ಏನು ಮಾಡೋದು ಅದು ಇದು ಅಂತ. ಬಟ್ ಹೇರ್ ಫಾಲಿಗೆ ನಾವು ಕರೆಕ್ಟ್ ಕೇರ್ ಮಾಡಲಿಲ್ಲ ಅಂದರೆ ಹೇರ್ ಹೋಗ್ತಾ ಇರ್ತದೆ. ಅದನ್ನು ನಾವು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಒಂದು ನೀವು ಕರೆಕ್ಟ್ ಫುಡ್ ತಿನ್ನಬೇಕು, ಇನ್ನೊಂದು ನಿಮಗೆ ಜಾಸ್ತಿ ಸ್ಟ್ರೆಸ್ ಇರಬಾರ್ದು, ಮತ್ತು ಡೈಲಿ ಎಕ್ಸಸೈಸ್ ಮತ್ತು ಈ ಥರ ಫ್ರೆಶ್ ವಾಟರ್ ಹೇರ್ ಎಲ್ಲ ಇದ್ದರೆ ಹೇರ್ ಉಳಿಸ್ಬೋದು. ಇಲ್ಲದಿದ್ದರೆ ಲೈಕ್ ತುಂಬ ಟೆನ್ಷನ್ ಇದ್ದರೆ ಬಿಂಜ್ ಈಟಿಂಗ್, ನಿದ್ದೆ ಸರಿ ಮಾಡಲಿಲ್ಲ ಅಂದರೆ ಹೇರ್ ಹೋಗ್ತಾ ಇರ್ತದೆ. ಆಲ್ಕೋಹಾಲ್, ಸ್ಮೋಕಿಂಗ್ ಅದರಲ್ಲೂ ಹೋಗ್ತದೆ. ಬಟ್ ನಮ್ಗೆ ಯಾವ ಹ್ಯಾಬಿಟ್ಸೇ ಇಲ್ಲ. ಜಸ್ಟ್ ನಾವು ಪ್ರೋಟೀನ್ ಅಡಿಕ್ಟ್, ಪ್ರೋಟೀನ್ ಬೇಕು ಎಲ್ಲ ಮೀಲಲ್ಲಿ. ಪ್ರೋಟೀನ್ ಗೋಲ್ ಕಂಪ್ಲೀಟ್ ಆದರೆ ನಾವು ಫುಲ್ ಖುಷಿಯಲ್ಲಿರ್ತೇವೆ. ನಮ್ಮದು ಒಂದೇ ಗೋಲ್, ಲೈಕ್ ಬೆಸ್ಟ್ ಫಿಸಿಕ್ ಅಚೀವ್ ಮಾಡಬೇಕು ಲೈಫಲ್ಲಿ ಒಂದ್ಸಲ ಆದರೂ. ಫಿಸಿಕನ್ನು ಫುಲ್ ಪೊಟೆನ್ಷಿಯಲಿಗೆ ತಗೊಂಡು ಹೋಗಬೇಕು. ಅದೇ ಗೋಲನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಕಾಶ್ ಈಗ 100 days ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತ ಇದ್ದಾನೆ. ಇವಾಗ ಅವನ ಹೊಟ್ಟೆ ನೋಡಿ, ಹೊಟ್ಟೆ ತೋರಿಸು ನೋಡಿ. ಈಗ ಇವನದು ಫ್ಯಾಮಿಲಿ ಪ್ಯಾಕ್ ಇದೆ, ಇನ್ನು 100 days ನಂತರ ಅವನದು 6 ಪ್ಯಾಕ್ ಇರ್ತದೆ. ಎಲ್ರಿಗೂ ಟ್ರಾನ್ಸ್ಫಾರ್ಮ್ ಆಗ್ಬೋದು. ಇದೆಲ್ಲ ಜಸ್ಟ್ ಒಂದು ಲೈಫ್ ಸ್ಟೈಲ್ ಮತ್ತು ಡಯಟ್ ಚೇಂಜ್ ಮಾಡಬೇಕಷ್ಟೇ. ನಾವು ಏನು ತಿಂತೇವೆ, ಎಲ್ಲಿರ್ತೇವೆ, ಏನು ಕುಡಿತೇವೆ ಅದನ್ನೆಲ್ಲ ಚೇಂಜ್ ಮಾಡಿದರೆ ಈಸಿಯಾಗಿ
ನಮ್ಮ ಬಾಡಿ ಮತ್ತು ಹೇರ್ ಸ್ಕಿನ್ ಎಲ್ಲನೂ ಚೇಂಜ್ ಆಗ್ತದೆ, ಮೈಂಡ್ ಸಹ ಚೇಂಜ್ ಆಗ್ತದೆ. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮುಗೀತು. ನಾವೇ ಮಾಡಿದ್ದು, ಅವ್ರು ಮಾಡಲಿಲ್ಲ. ಸುಮ್ಮನೆ ಇದೆಲ್ಲ ತಗೊಂಡು ಮಾತ್ರ ಅವರೆಂತ ಮಾಡಲಿಲ್ಲ. ಸಾಕಾಯ್ತು ನಮಗೆ ಫುಲ್. ನೋಡಿ ಇವ ಲೈಕ್ ಕಾರ್ಡಿಯೋ ಮಾಡಲಿಲ್ಲ ಅಂತ ಹೇಳ್ತಿದ್ದ. ನಾನು ಅದಕ್ಕೆ ನಾನು ಕಾರ್ಡಿಯೋ ಮಾಡಿಸ್ತೆ ಅಂತ ಕರ್ಕೊಂಡು ಬಂದೆ. ಕಾರ್ಡಿಯೋ ಇಲ್ಲಿ ಮಾಡ್ತಿದ್ದಾನೆ ಇಷ್ಟೇ. ಕ್ಯಾಲರೀಸ್ ಬರ್ನ್ ಆದರೆ ಆಯಿತು. ಅದು ಕೆಲಸ ಮಾಡಿ ಬರ್ನ್ ಆಗ್ತದ ಅಥವಾ ಅಲ್ಲಿ ಟ್ರೆಡ್ಮಿಲ್ ಅಲ್ಲಿ ಓಡಿ ಬರ್ನ್ ಆಗ್ತದ, ಅದು ಮ್ಯಾಟರ್ ಆಗೋದಿಲ್ಲ. ಕೆಲಸ ಮಾಡಬೇಕು, ಆಗ ಎಲ್ಲ ಸಹ ಫಿಟ್ ಇರ್ತದೆ. ಎಂತ ಹೇಳ್ತಿ? ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಇದೆಲ್ಲ ನೋಡಿದ್ರೆ ನಮ್ಮ ಮನೇಲಿ ಕೆಲಸ ಮಾಡಿಸ್ತಾರೆ. ನನ್ನಲ್ಲಿ ಕಷ್ಟ ಆಗ್ತದೆ ಕೆಲಸ ಮಾಡಿದ್ರೆ. ಮತ್ತೆ ಒಂದ್ಸಲ ಮಾಡಿದ್ರೆ ಯಾವ ಸಹ ಮಾಡ್ತಾ ಇರ್ತದೆ. ಅದಕ್ಕೆ ಮಾಡೋದಿಲ್ಲ ಕೆಲಸ. ನೀವೆಲ್ಲ ಬ್ಲಾಗ್ ಎಲ್ಲ ನೋಡುವಾಗ ಅನ್ಕೊಳ್ಬೋದು ನಾವೆಲ್ಲ ಬೇರೆ ಕೆಲಸ ಮಾಡಲಿಕ್ಕೆ ಇಲ್ಲ, ಅದಕ್ಕೆ ಮಾಡೋದಂತ. ಅದು ತುಂಬ ಉಂಟು ಕೆಲಸ ಮಾಡಿ, ಅದರ ಬಿಟ್ಟರೆ ಎಲ್ಲ ಮಾಡೋದು ನಾವು. ಹೇಗೆ ಅನಿಸ್ತಿದೆ ಕ್ಲೀನ್ ಮಾಡಿ? ಎಂತ ಸಹ ಜಾಸ್ತಿ ಇಲ್ಲ ಇದರಲ್ಲಿ ಮೆಟೀರಿಯಲ್ ಎಲ್ಲ, ಹಾಗೆ ಸ್ವಲ್ಪ ಈಸಿ ಆಗಿ ಕ್ಲೀನ್ ಮಾಡಿ. ಅರ್ಧ ಗಂಟೆ ಎಲ್ಲ ಮನೆಯಲ್ಲಾದ್ರೆ ಫುಲ್ ಇರ್ತದೆ ಸೋಫ್ ಗೀಫ್ ಎಲ್ಲ, ಮಾಡ್ಲಿಕ್ಕೆ ಮನಸ್ಸಾಗುದಿಲ್ಲ. ಅದೇ ಅವ ಫುಲ್ ಬ್ಯುಸಿ ಇದ್ದೆ ಇವತ್ತು. ಆದ್ರೂ ಲೈಕ್ ನಾನೊಂದು ಕರ್ದೆ ಅಂತ ಫ್ರೀ ಮಾಡ್ಕೊಂಡು ಬಂದಿದ್ದಾನೆ. ಅವನದು ಅಪಾಯಿಂಟ್ಮೆಂಟ್ ಎಲ್ಲ ಸಿಗುವುದಿಲ್ಲ. ಲೈಕ್ ಈಗ ಅವನಿಗೆ ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸ್ ಇದೆ, ಫ್ಲಿಪ್ ಕ್ಲಾಸ್ ಇದೆ. ಅದಾದ್ಮೇಲೆ ಅವನಿಗೆ ಲೈಕ್ ತುಂಬ ಎಲ್ಲ ಕೆಲಸ ಇರ್ತದೆ. ಅದು ಬಿಟ್ಟು ನಂಗೋಸ್ಕರ ಬಂದಿದ್ದಾನೆ. ನಾನು ಬೆಳಿಗ್ಗೆ 7 ಗಂಟೆಗೆ ಕಾಲ್ ಮಾಡಿದ್ದೇನೆ ಅವರಿಗೆ ಕರೆಕ್ಟ್. ಅವಾಗ ಹೇಳಿಲ್ಲ, ಕಾಲ್ ರಿಸೀವ್ ಮಾಡಲಿಲ್ಲ. ಅದಾದ್ಮೇಲೆ ಪುನಃ 8 ಗಂಟೆ ಮಾಡಿದ್ದೆ. ಆವಾಗ ರಿಸೀವ್ ಮಾಡಿ ಈಗ ನಾವು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಶಾಪಿಂಗ್ ಮಾಡಲಿಕ್ಕೆ. 12 ಗಂಟೆಗೆ ಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಅದೇ ಹೀಗೆಲ್ಲ ಮಾಡಿದ್ರೆ ಕೆಲಸ ಹೇಗಾಗ್ತದೆ? ನೀವು ಕಾಲ್ ಎತ್ತಲಿಲ್ಲ. ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ವಿ. ಇನ್ನು ಇದೊಂದು ಬಾಲ್ಕನಿ ಕ್ಲೀನ್ ಮಾಡ್ಲಿಕ್ಕಿದೆ. ಇಲ್ಲಿ ತುಂಬ ಕಸ ಇದೆ. ಈ ಕಸ ಲೈಕ್ ಇಲ್ಲಿ ಒಂದು ಬುಟ್ಟಿ ಕಸ ಇರ್ಬೋದು. ಈ ಬಾಲ್ಕನಿ ಹೊರಗೆ ಸಹ ಸ್ವಲ್ಪ ಸ್ಪೇಸ್ ಇದೆ. ಈ ಸ್ಪೇಸನ್ನು ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ನಮಗೆ, ಬಟ್ ಫ್ಯೂಚರಲ್ಲಿ ಯೂಸ್ ಬರ್ಬೋದು ಇದೆಲ್ಲ. ನಾವಿವತ್ತೊಂದು ಹೊಸ ಮಾಪ್ ತಂದಿದ್ವಿ. ಅತ್ಯಾಚಾರ ಮಾಡ್ತಿದ್ದಾನೆ ನೋಡಿ. 700 ರೂಪಾಯಿ ಕೊಟ್ಟಿದ್ದಾನಂತ ಫುಲ್ ಹೆವಿ ಯೂಸ್ ಮಾಡ್ತಿದ್ದಾನೆ. ನಮ್ಮದು ಒರೆಸಿ ಎಲ್ಲ ಆಯಿತು. ಇವಾಗ ಅಲ್ಲ, ಗುಡ್ಸಿ ಆಯ್ತು ನಮ್ಮದು. ಇವಾಗ ಒರೆಸೋದು ಬಾಕಿ ಇದೆ. ಒರೆಸ್ಲಿಕ್ಕೆ ನಮ್ಮದು ಪ್ರೊಫೆಷ್ನಲ್ ಕ್ಲೀನರ್ ರೆಡಿ ಆಗ್ತಿದ್ದಾನೆ ಈಗ. ಎಲ್ಲ ನಾನೇ ಮಾಡ್ತೇನೆ, ನೀವು ಸರಿ ಸೈಡಲ್ಲಿ ನಿಂತ್ಕೊಂಡ್ರೆ ಸಾಕು ಅಂತ ಹೇಳಿದ್ದಾನೆ. ಅದಕ್ಕೆ ನಾನು ಜಸ್ಟ್ ನೋಡ್ತಾ ಇದ್ದೇನೆ ಎಂತೆಲ್ಲ ಮಾಡ್ತಾನೆ, ಹೇಗೆಲ್ಲ ರೆಡಿ ಮಾಡ್ತಾನೆ ಅಂತ ನೋಡಬೇಕು. ಜಸ್ಟ್ ಒಂದು ಪ್ಲೇಟ್ ಬಿರಿಯಾನಿ ಮತ್ತು ಕಬಾಬಲ್ಲಿ ನಂದು ಮನೆ ಕ್ಲೀನ್ ಆಗ್ತದೆ. ಇದು ಆಫರ್ ಎಲ್ರಿಗೂ ಸಿಗೋದಿಲ್ಲ, ನನಗೆ ಸಿಕ್ಕಿದೆ. ಸೊ 2 ವಾಶ್ರೂಮ್ ಇದೆ. ಒಂದಿದು, ಇನ್ನೊಂದು ಇದು ವಾಶ್ರೂಮ್. Let's go. ಒಂದು 2-3 ದಿನದಿಂದ ನಾನು ಈ ಮನೆಗೆ ಬರ್ತಿದ್ದೇನೆ. ಆದರೆ ನಮಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವಾಗಿಂದ ಫೈನಲಿ ನಾವಿಲ್ಲಿ ಕುತ್ಕೊಳ್ಬೋದು. ನಮ್ಮ ಚಿರಾಗ್ನ ಒಂದು ಈ ಮನೆಯಲ್ಲಿ ದೊಡ್ಡ ಕಾಣಿಕೆ. ಮನೆ ಒಳಗೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಈಗ ನಾನಿಲ್ಲಿ ಬಾಲ್ಕನಿ ಮುಂದೆ ಸ್ವಲ್ಪ ಎಕ್ಸ್ಟ್ರಾ ಜಾಗ ಇದೆ. ಇದನ್ನು ಗುಡಿಸಿ ಕ್ಲೀನ್ ಮಾಡಿ ನಾವಿಲ್ಲಿಂದ ಹೊರಡ್ತೇವೆ. ಫುಲ್ ಧೂಳಿದೆ ಇಲ್ಲಿ. ಧೂಳು, ಡಸ್ಟ್, ಹಕ್ಕಿಯದ್ದು ಪುಕ್ಕ ಎಲ್ಲ ಇದೆ. ಇದು ಕ್ಲೀನ್ ಮಾಡಿದ್ಮೇಲೆ ನಮ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತದೆ. ಚಿರಾಗಿಗೆ ಫ್ಲಿಪ್ ಕ್ಲಾಸ್ ಇದೆ ಅಂತೆ, ಅವನಿಗೆ ಅಲ್ಲಿ ಡ್ರಾಪ್ ಮಾಡಿ ಫಸ್ಟ್ ನಮ್ಗೆ ಎಲ್ಲಾದ್ರೂ ತಿನ್ಲಿಕ್ಕೆ ಹೋಗ್ಬೇಕು. ಅದಾದ್ಮೇಲೆ ಅವನಿಗೆ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ವ್ಲಾಗ್ಸ್ ಇನ್ನೂ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇದು ಜಸ್ಟ್ ಫಸ್ಟ್ ಪಾರ್ಟ್ ಅಷ್ಟೇ. ಇನ್ನು ನಮ್ಗೆ ಮನೆ ಸೆಟಪ್ ಮಾಡ್ಲಿಕ್ಕಿದೆ. ಕಂಪ್ಲೀಟ್ ಮನೆ ಸೆಟಪ್ ಆದ್ಮೇಲೆ ಐಟಮ್ಸ್ ಎಲ್ಲ ತಂದ್ಮೇಲೆ ನಾವು ಒಂದು ಹೋಮ್ ಟೂರ್ ವ್ಲಾಗ್ಸ್ ಹಾಕ್ತೇವೆ. ಸೊ ಅಲ್ಲಿ ತನಕ ಕಾಯ್ತಾ ಇರಿ. ಫೈನಲಿ ನಮ್ದು ಕೆಲಸ ಎಲ್ಲ ಮುಗಿದ್ದು.
ರೂಮ್ ಫ್ರೆಶ್ನರ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಈಗ ಫ್ರೆಶ್ ಫೀಲ್ ಆಗ್ತದೆ. ಇಲ್ಲದಿದ್ದರೆ ಈ ಮನೆಯಲ್ಲಿ 2 ವರ್ಷದಿಂದ ಯಾರೂ ಇರಲಿಲ್ಲ. ಸೊ ಅದೊಂದು ಹೊಸ ಮನೆ, ಫುಲ್ ಸ್ಮೆಲ್ ಎಲ್ಲ ಬರ್ತಾ ಇತ್ತು. ಈಗ ನಾವು ಸೀದಾ ಹೋಟೆಲಿಗೆ ಹೋಗ್ತಾ ಇದ್ದೇವೆ. ತುಂಬ ಹೊಟ್ಟೆ ಹಸಿತಿದೆ. ಊಟ ಮಾಡಿ ನಾನು ಜಿಮ್ಮಿಗೆ ಹೋಗ್ತೇನೆ. ಇವಾಗನಿಗೆ ಫ್ಲಿಪ್ ಕ್ಲಾಸ್ ಉಂಟಂತೆ. ಮತ್ತು ನಾವು ರಾತ್ರಿ ಬಂದು ಇಲ್ಲಿ ಏನಾದರೂ ಕೆಲಸ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡ್ತೇವೆ. ಕ್ಲೀನಿಂಗ್ ಎಲ್ಲ ಮುಗೀತು. ಈಗ ಊಟಕ್ಕೆ ಹೋಗ್ತಿದ್ದೇವೆ. ಊಟಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಮೀನು ಹೋಟೆಲ್ ಇದ್ದರೆ ಅಲ್ಲಿಗೆ ಹೋಗುವ ಅಂತ ಇದ್ದೇವೆ. ಚಿರಾಗಿ ಸ್ಕೂಟಿಯಲ್ಲಿ ಬರ್ತಾ ಇದ್ದಾನೆ. ಬ್ಯಾಕಪ್ಪಿಗೆ ಸ್ಕೂಟಿ ತಂದಿದ್ದ, ಬಟ್ ನಾವು ಕಾರಲ್ಲಿ ಹೋಗ್ತಾ ಇದ್ದೇವೆ. ನೋಡುವ, ಅವನಿಗೆ ಒಂದು ಒಳ್ಳೆ ಪಾರ್ಟಿ ಕೊಡುವ ಇವತ್ತು. ಲೈಕ್ ತುಂಬ ಕೆಲಸ ಮಾಡಿದ್ದಾನೆ, ತುಂಬ ಕಷ್ಟಪಟ್ಟಿದ್ದಾನೆ. ಅದರ ಲೆಕ್ಕದಲ್ಲಿ ಫುಲ್ ಭರ್ಜರಿ ಮೀನು ಊಟ ಇವತ್ತು. ಸೊ ನೋಡುವ, ಯಾವುದಾದ್ರು ಒಂದು ಒಳ್ಳೆ ಹೋಟೆಲ್ ಸಿಗ್ತದಂತ ನೋಡ್ತಾ ಇದ್ದೇವೆ. ನನ್ನ ಬಿರಿಯಾನಿ ಬಂದಿದೆ. ಈಗ ಕಬಾಬ್ ಬರ್ತಾ ಇದೆ. ಫುಲ್ ತಿನ್ನೋದು ಬಲ್ಕಿ. ನಮ್ಮನ್ನು ಬರಲಿಲ್ಲ, ರೈಸ್ಗೆ ಕಾಯ್ತಾ ಇದೆ. ನಮ್ಮದು ಮೀನು ಊಟ, ಚಿರಾಗ್ನದ್ದು ಬಿರಿಯಾನಿ. ಆಯ್ತು, ಮೆನು ಟಿಕ್ಕೊಂಡು ನಾವು ಬರ್ದಿದ್ವಿ. ಇಲ್ಲಿಗೆ 2 ಕರ್ಟನ್ ಆಗ್ಬೋದು ಅಂತ 2 ಕರ್ಟನ್ ತಂದಿದ್ವಿ. ಆದರೆ 2 ಸಾಕಾಗ್ತಿಲ್ಲ, ಇನ್ನೊಂದು ಕರ್ಟನ್ ತರಬೇಕಾಗ್ತದೆ. ನಾನು ಸಂಜೆ ಹೋಗಿ ಬೆಡ್, ಮ್ಯಾಟ್ರಸ್ ಮತ್ತು ವಾರ್ಡ್ರೋಬ್ ಎಲ್ಲ ನೋಡಿ ಬಂದಿದ್ದೆ. ಅದನ್ನೆಲ್ಲ ನಾಳೆ ಆರ್ಡರ್ ಮಾಡಬೇಕು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಇದು ನನ್ನ ಹೊಸ ಮನೆ ಅಂತ ಹೇಳಿದ್ದೆ. ಹೊಸ ಮನೆ ಅಂದರೆ ನಾನು ಹೊಸ ಮನೆ ರೆಂಟಿಗೆ ತಗೊಂಡ ಮನೆ. ಆ್ಯಂಡ್ ಈ ಮನೆ 1 ವರ್ಷದ ನಂತರ ನಾನು ಬೇಕಿದ್ರೆ ತಗೊಳ್ಬೋದು. ಯಾಕಂದರೆ ಈ ಮನೆ ಸೇಲಿಗಿದೆ. 1 ವರ್ಷದ ನಂತರ ಲೈಕ್ ನನಗೆ ಈ ಮನೇಲಿದ್ದು ಒಳ್ಳೆ ಕಂಫರ್ಟೇಬಲ್ ಸೆಟ್ ಆದರೆ ನಾನು ಈ ಮನೆ ಬೈ ಸಹ ಮಾಡ್ಬೋದು 1 ಇಯರ್ ಆದಮೇಲೆ. ಬಟ್ ಈಗ ಸದ್ಯಕ್ಕೆ ನಾನು ಇಲ್ಲಿ ರೆಂಟಿಗೆ ಇರ್ತಾ ಇದ್ದೇನೆ. 1 ವರ್ಷ ರೆಂಟಿಗಿದ್ದು ನೋಡ್ತೇನೆ ಮನೆ ಯಾವ ಥರ ಇದೆ, ನನಗೆ ಸೆಟ್ ಆಗ್ತದೆ ಇಲ್ವಾ ಅಂತ. ಮತ್ತೆ ಬೇಕಿದ್ರೆ ನಾನು ತಗೊಳ್ಬೋದು. ಯಾಕಂದರೆ ನನಗೆ ಒಂದು ಮನೆ ತಗೊಳ್ಬೇಕು ಅಂತ ಮುಂಚೆಯಿಂದ ಆಸೆ ಇತ್ತು. ಸೊ ನನಗೆ ಫ್ಲ್ಯಾಟಲ್ಲಿ ಇರೋದು ಸ್ವಲ್ಪ ಇಷ್ಟ. ಹಾಗಾಗಿ ನೋಡುವ, ನಾನು ಈ ಮನೆ ಬೈ ಮಾಡಿದ್ರು ಬೈ ಮಾಡ್ಬೋದು. ಈಗ ಸದ್ಯಕ್ಕೆ ನಾನಿಲ್ಲಿ ರೆಂಟಿಗೆ ಇರ್ತಾ ಇದ್ದೇನೆ ಅಷ್ಟೇ. ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್.